ತನ್ನ ಮಗಳನ್ನ ಹತ್ಯೆ ಮಾಡಿದ ಹುಡುಗನ ತಂದೆಯನ್ನೇ ಹತ್ಯೆ ಮಾಡಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಣಿಕ್ಯಹಳ್ಳಿ ಗ್ರಾಮದಲ್ಲಿ ದೀಪಿಕಾ ಎನ್ನುವ ಶಿಕ್ಷಕಿಯ ಹತ್ಯೆಯಾಗಿದ್ದ ಘಟನೆ ವರ್ಷದ ಹಿಂದೆಯಷ್ಟೇ ಸದ್ದು ಮಾಡಿತ್ತು. ಇದೀಗ ಆಕೆಯ ತಂದೆ ದೀಪಿಕಾ ಹತ್ಯೆ ಕೇಸ್ನ ಆರೋಪಿಯ ತಂದೆಯನ್ನ ಕೊಲೆ ಮಾಡಿದ್ದಾರೆ. 2024 ಜನವರಿ 22ರಂದು ದೀಪಿಕಾ ಹತ್ಯೆ ನಡೆದಿತ್ತು. ದೀಪಿಕಾಗೆ ಅದಾಗಲೇ ವಿವಾಹವಾಗಿ ಒಂದು ಮಗುವಿತ್ತು. ಆದರೆ ದೀಪಿಕಾಗೆ ನಿತೇಶ್ ಎಂಬುವವನ ಪರಿಚಯವಾಗಿ ಸ್ನೇಹ ಸಲುಗೆಯಾಗಿ ಬೆಳೆದಿತ್ತು. ಹೀಗಾಗಿ ಇವರು ಆಗಾಗ ಭೇಟಿಯಾಗುತ್ತಿದ್ದರು. ಈ ಬಗ್ಗೆ ದೀಪಿಕಾ ಪತಿಯ ಮನೆಯವರು ಕೇಳಿದಾಗ ಆತನನ್ನ ತಮ್ಮ ಇದ್ದ ಹಾಗೆ ಎಂದು ದೀಪಿಕಾ ಹೇಳಿದಳು. ಆದರೂ ಕೂಡ ದೀಪಿಕಾ ಪತಿ ಈ ಬಗ್ಗೆ ವಾರ್ನ್ ಮಾಡಿದ್ದರು. ಹೀಗಾಗಿ ದೀಪಿಕಾ ನಿತೇಶ್ನನ್ನ ಭೇಟಿಯಾಗುವುದನ್ನ ಕಡಿಮೆ ಮಾಡಿದ್ದಳು. ಹೀಗಾಗಿ ಬೇಸರಕ್ಕೆ ಒಳಗಾಗಿದ್ದ ನಿತೇಶ್ 2024 ಜನವರಿ 22ರಂದು ತನ್ನ ಹುಟ್ಟು ಹಬ್ಬದಂದು ದೀಪಿಕಾಳನ್ನ ಬೆಟ್ಟಕ್ಕೆ ಕರೆಸಿಕೊಂಡಿದ್ದ. ಆತನಿಗಾಗಿ ದೀಪಿಕಾ ಶರ್ಟ್ ಸಹ ಖರೀದಿಸಿ ಉಡುಗೊರೆ ನೀಡಲು ಹೋಗಿದ್ದಳು. ಅಲ್ಲಿ ಅವರಿಬ್ಬರ ಮಧ್ಯೆ ಜಗಳವಾಯಿತು. ಅದೇ ಜಗಳದಲ್ಲಿ ನಿತೇಶ್ ಅವಳನ್ನ ಹತ್ಯೆ ಮಾಡಿದ್ದ. ಈ ಬಗ್ಗೆ ಪೊಲೀಸ್ ಕೇಸ್ ಆಗಿ ನಿತೇಶ್ ಜೈಲು ಸೇರಿದ್ದ. ಆದರೆ ಈಗಲೂ ನಿತೇಶ್ ತಾನು ಹತ್ಯೆ ಮಾಡಿಲ್ಲವೆಂದೇ ಹೇಳುತ್ತಿದ್ದಾನೆ. ಇನ್ನು ತನ್ನ ಮಗಳ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕೆಂದು ದೀಪಿಕಾ ತಂದೆ ವೆಂಕಟೇಶ್ ಕಾದಿದ್ದು, ನಿನ್ನೆ ನಿತೇಶ್ ತಂಗಿಯ ಮದುವೆ ಫಿಕ್ಸ್ ಆಗಿತ್ತು. ಹೀಗಾಗಿ ನಿತೇಶ್ ಕೂಡ ಬೇಲ್ ಮೇಲೆ ರಿಲೀಸ್ ಆಗಿ ಬಂದಿದ್ದ. ಇದೇ ವೇಳೆ ಮದುವೆ ಮನೆಗೆ ಹೋಗಿ ನನ್ನ ಮಗಳನ್ನ ಹತ್ಯೆ ಮಾಡಿ ನಿಮ್ಮ ಮಗಳ ಮದುವೆಯನ್ನ ಸಂಭ್ರಮದಿಂದ ಮಾಡ್ತಿದ್ದೀರಾ ಎಂದು ಜಗಳವಾಡಿದ ವೆಂಕಟೇಶ್ ನಿತೇಶ್ ತಂದೆಯ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮೇಲುಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವೆಂಕಟೇಶ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.